ಹಾಯ್ ಫ್ರೆಂಡ್ಸ್, ನಾನಿವತ್ತು ಧರ್ಮಸ್ಥಳದಲ್ಲಿರುವಂಥ ವಿಂಟೇಜ್ ಕಾರ್ಗಳನ್ನು ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ. ಅಗ್ನಿಶಾಮಕ ಯಂತ್ರ, ಆಂಬುಲೆನ್ಸು ಎಷ್ಟು 1924 26 ವ್ಯಾನು ಸ್ನೇಹಿತರೆ, ಈ ಕಾರ್ ನೋಡಿ ಯಾವ ಮಟ್ಟಕ್ಕೆ ಉದ್ದ ಇದೆ ಅಂದರೆ ತೋರಿಸ್ತೀನಿ ನೋಡಿ. ಹಂಗೆ ಇಲ್ಲಿಂದ ಹಿಡಿದು ಇಷ್ಟು ಉದ್ದ ಇದೆ. 2-3 ಕಾರ್ ನಿಲ್ಲಷ್ಟು ಜಾಗದಲ್ಲಿ ಒಂದೇ ಒಂದು ಕಾರ್ ನಿಂತಿದೆ ನೋಡಿ. ಎಲ್ಲ ಇರೋದು ನಮ್ಮ ಧರ್ಮಸ್ಥಳ ದೇವಸ್ಥಾನದ ಹತ್ರ ಇರೋ ಕಾರು. ಗುರು, ನಮ್ಮ ಹಳೆ ಕಾರ್ ಡಿಸೈನ್ ಮುಂದೆ ಈಗ ಬರೋ ಕಾರ್ಗಳು ಡಿಸೈನು ಏನೇನು ಅಲ್ಲ. ಆಮೇಲೆ ಬಾಡಿ ಕ್ವಾಲಿಟಿಲಿ ಚೆಕ್ ಮಾಡೋದಾದರೆ ಈ ಕಾರಿಂದು 0.1% ಈಗಿನ ಕಾರು ಅಷ್ಟು ಗಟ್ಟಿ ಬರ್ತಿಲ್ಲ. ಅಷ್ಟು ಗಟ್ಟಿ ಇರುತ್ತೆ. ಬರೀ ನೋಡಿದ್ರೇ ಕಲ್ಲು ನೋಡ್ದಂಗೆ ಅನ್ನಿಸ್ತಿದೆ ಅಲ್ವಾ. ಈಗಿನ ಕಾರು ಬರೀ ಜಸ್ಟ್ ಒರಿಕಂಡ್ರೆ ಸಾಕು, ಟೊಳಕ್ಕಂತ ಒಳಗೆ ಹೋಗ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಇದು ರಾಜಸ್ಥಾನದ ಅಲೆಮಾರಿ ಜನಾಂಗದವರು ಉಪಯೋಗಿಸ್ತಿದ್ದಂಥ ಎತ್ತಿನ ಗಾಡಿ ಅಂತ ಇದು. ನಾವು ಉಪಯೋಗಿಸ್ತಿದ್ವಿ ಎತ್ತಿನ ಗಾಡಿಗಿಂತ ಈ ಗಾಡಿಗಳು ನೋಡಿ ಹೆಂಗಿದೆ. 1899 ಮಾಡಲ್. ನಮ್ಮ ಎತ್ತಿನ ಗಾಡಿ ಹೇಗಿತ್ತು ಈಗಿನ ಕಾಲದ್ದು ನೋಡಿ. ಮಾಡಲ್ ನೋಡಿ ಇದು ಹೆಂಗಿತ್ತು ನೋಡಿ. ಅಲೆಮಾರಿ ಜನಾಂಗದವರು ಯೂಸ್ ಮಾಡ್ತಿದ್ದಂಥ ಗಾಡಿ ಅಂತಿದು. ವಾವ್. ಈ ಗಾಡಿ ನೋಡಿ ತಮಿಳುನಾಡಿನ ಕಾಶಿ ಯಾತ್ರೆಗೆ ಹೋಗಲು ಉಪಯೋಗಿಸ್ತಿದ್ದ ಎತ್ತಿನ ಗಾಡಿ ಅಂತೆ. ಇದು ಫುಲ್ಲು ಅದೇ ಗಾಡಿಗಳು. ಎತ್ತಿನ ಗಾಡಿಗಳು ಅಂದರೆ ಈ ಥರ ಇರಬೇಕು ನೋಡಿ. ಬಾ ಇದೇನು ಕಾರ? ಈಗಿನ ಕಾಲದಲ್ಲೂ ಇದೆ ಕಾರು. ಕಾರ್ ಅನ್ನಂಗೆ ಇಲ್ಲ ಅದು. ಚವರ್ಲೈಟು ವಿಡಿಯೋ ಮಾಡೋಕ್ಕೆ ಮೊಬೈಲೇ ಸಾಲ್ತಿಲ್ಲ, ಅಷ್ಟು ಹಗಲ ಇದೆ ಇದು ಕಾರ್. ಉರುಸು. ನೋಡ್ರಪ್ಪ ಎಷ್ಟು ಉದ್ದ ಇದೆ ಕಾರ್ ಇದು. ನಮ್ಮ ಕಾರುಗಳು 2000 ಇಯರ್ಸ್ ಗಾಡಿಗಳೆಲ್ಲ ನಾವು ಥರ ಕಾರ್ಗಳು ತಂದಿದ್ದು 2 ವರ್ಷಕ್ಕೆ ಪೈಂಟ್ ಹೋಗುತ್ತೆ ನೋಡಿ ಗಾಡಿಗಳು. 46 ನೋಡಿ ಫ್ರೆಂಡ್ಸ್, ಈ ಗಾಡಿ ಹೆಂಗಿದೆ. ಲೈಟ್ಸ್ ನೋಡಿ. ಹೌದು. ನೋಡ್ರಪ್ಪ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಲೈಟು ಇಷ್ಟಿಷ್ಟೇ ಕೊಡ್ತಿರಲ್ಲ ನಮಗೆ. ಎಲ್ ಇ ಡಿ ಅಂದ್ಕೊಂಡು. ಕಾರ್ ಲೈಟ್ ಅಂದರೆ ಹಿಂಗಿರಬೇಕು. ಇದು 1929 ಮಾಡಲ್ಲು. ಇನ್ನೂ ಕಾರಲ್ಲಿ ಒಂದು ಗೆರೆ ಬಿದ್ದಿಲ್ಲ. ಅಮೇರಿಕಾ ಗಾಡಿ 1928. ಚವರ್ಲೈಟ್ 1931. ವಾ, ಕಾರ್ಗಳಂದರೆ ಹಿಂಗಿರ್ಬೇಕು ಗುರು. ಇವಾಗ ಬರ್ತಾಯಿರೋ ಕಾರ್ಗಳು ಮೋರಿಸ್. ನೋಡಿ ಫ್ರೆಂಡ್ಸ್, ಈಗಿನ ಬರೋ ಮಿನಿ ಕೂಪರ್ ಅಂತೆ, ಆ ಕೂಪರ್ ಅಂತೆ, ಓಪನ್ ಟಾಪ್ ಅಂತೆ. ಓಪನ್ ಟಾಪ್ ಗಾಡಿಗಳಂದರೆ ಇದು. 1930ನೇ ಮಾಡಲು. ಒಂದು ಸ್ಕ್ರ್ಯಾಚ್ ಇಲ್ಲ. ಕಲರ್ಸ್ ಅಂದರೆ ನೋಡಿ ಹೆಂಗಿರುತ್ತೆ. ಕಾರ್ಗಳಂದರೆ ಈ ಥರ ಇರಬೇಕು. ಇಂಗ್ಲೆಂಡ್ 1929. ಈ ಕಾರ್ ತೋರಿಸ್ತೀನಿ ನೋಡಿ. ಇದು ಬ್ಲಾಕ್ ರೋಡ್ ಮಾಸ್ಟರ್ ಅಂತ ಇದು ಗಾಡಿ. ಫುಲ್ಲು ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ.
ಕಳೆದೋಗ್ಬೇಕು. ದೈತ್ಯ ಆನೆ 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 ನೋಡಿ ಫ್ರೆಂಡ್ಸ್, ಕಾರ್ಗಳು ಮೋಟರ್ ಬೈಕ್ಗಳು, MIC ಸೈಕಲ್ಲು, ಮೋಟ್ರ್ ಬೈಕ್ಗಳು, ಬಿಸೋಟ ಕಾರ್ ನೋಡಿ ಗುರು. ಬರೀ ನಂಬರ್ ಪ್ಲೇಟ್ ನೋಡಿ. ಈಗಿನ ಕಾಲ ನಂಬರ್ ಪ್ಲೇಟು ಮಕ್ಕಳು ಹೇಳಿದ್ರೆ ಮುರಿದೋಗುತ್ತೆ. ಈ ಕಾರ್ ನಂಬರ್ ಪ್ಲೇಟಲ್ಲ, ಮಕ್ಕಳೆಲ್ಲ ಈಗಿನ ಕಾಲ ಟ್ಯಾಕ್ಟ್ರಿ ಬಂದು ಗುದ್ದಿದ್ರು ಏನೂ ಆಗಲ್ಲ, ಹಂಗಿದೆ ಕಾರು. ನೋಡಿ ಕಾರ್ನ 1938 USA ಮಾಡಲ್, 1956. ಗುರು ಅಂಬಾಸೆಟ್ರ್ ಕಾರು ಹೆಂಗೆ, ಅಂಬಾಸೆಟ್ರ್ ಅಂತ ಯಾವುದೋ ಇದು. ಆಹಾ ನೋಡಿ ಫ್ರೆಂಡ್ಸ್, ಒಂದು ಗಾಡಿ ತೋರಿಸ್ತೀನಿ. ಬೆನ್ಸ್ ಕಾರು ಯಾರು ಯೂಸ್ ಮಾಡ್ತಿದ್ರು, ಗೂಳಿ ಕೊಂಬಿದ್ ನೋಡಿ. ಬಿಸೋಡ ಕಾರ್ ಪೈಂಟ್ಗಳು ನೋಡಿ ಸರ್, ಪೈಂಟ್ಗಳು ಅಂತೂ ಅಪ್ಪ ಪೈಂಟು, ಬಂಪರು, ಹೆಡ್ಲೈಟ್ಸು ಎಲ್ಲಿ ಸಿಗುತ್ತೆ? ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರೆಲ್ಲ ಕಳ್ಳರು. ಪೈಂಟ್ ವೇಸ್ಟ್ ಆಗುತ್ತೆ, ಇದಾಗುತ್ತೆ. ಎಲ್ಲಿ ಕ್ಲೀನಾಗಿ ಪೈಂಟ್ ಮಾಡಲೇ ಜಾಸ್ತಿ ವರ್ಷ ಬಂದ್ಬಿಡುತ್ತೆ ಅಂತ. ಅವಾಗಿಂದ ದೊಡ್ಡ ಕಾರ್ಗಳು ತೋರಿಸಿದ್ದೆ, ಇವಾಗ ನೋಡಿ ಚಿಕ್ಕ ಕಾರ್ಗಳು ತೋರಿಸ್ತೀನಿ. ನಮ್ಮ ಮಿಸ್ಟರ್ ಬೀನ್ ಯೂಸ್ ಮಾಡ್ತಿದ್ರಲ್ಲ ಅಂಥ ಕಾರ್ಗಳು. 1951. ವಾಹ್. ಇವಾಗ ನಮ್ಮ ಕಡೆ ಬರ್ತಾರೆ ನ್ಯಾನೋ ಕಾರ್ಗಳು, ಗುದ್ದಿದ್ರೆ ಸ್ಪಾಟ್ ಔಟೇ ಆಗಿಬಿಡ್ತಾರೆ ಎಲ್ಲ ಇದ್ದವರು. ಇದು ನ್ಯಾನೋ ಮಾಡಲ್ ರೀತಿಲಿರೋ ಚಿಕ್ಕ ಕಾರ್ಗಳು. ಗುದ್ದೋದಲ್ಲ, ಗುದ್ದೋರಿಗೇ ಏಟಾಗುತ್ತೆ ಆ ಥರ ಇದೆ ನೋಡಿ. ಬಂಪರ್ಗಳಾಗಲಿ, ಇವೆಲ್ಲ ಚಿಕ್ಕ ಕಾರ್ಗಳು. ಈಗ ನಮಗೆ ಬಂದಿದೆ ಕ್ಯೂಟು, ನ್ಯಾನೋ ಅಂತ. ಈ ಕಾರಿನ ಧೂಳಿಗೂ ಸಮ ಇಲ್ಲ ಅವೆಲ್ಲ. ವಾಹ್. 1938. ವೋಕ್ಸ್ವ್ಯಾಗನ್ ಜರ್ಮನ್, 1950. ಅಷ್ಟೇ. ಇದರಲ್ಲ ಇರ್ಬೇಕು ಸರ್. ಫ್ರೆಂಡ್ಸ್, ಧರ್ಮಸ್ಥಳಕ್ಕೆ ಬಂದರೆ ಯಾರು ಈ ಕಾರ್ ಮ್ಯೂಸಿಯಮ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ಕಾರ್ಸ್ಗಳು, ತುಂಬ ಹಳೆ ಕಾರ್ಗಳು ಎಲ್ಲ ನೋಡಿ ಎಂಜಾಯ್ ಮಾಡಿ. ಬಾಯ್.